ಜೈಲಿನಲ್ಲಿ ಆರೋಪಿ ದರ್ಶನ್ಗೆ ರಾಜಮರ್ಯಾದೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಗೃಹ ಇಲಾಖೆ ಕಡೆಗೆ ಹಲವರು ಬೊಟ್ಟನ್ನ ತೋರಿಸ್ತಾ ಇದ್ದಾರೆ. ಕೇವಲ ಇದೊಂದೇ ಪ್ರಕರಣ ಅಲ್ಲ, ಸಾಲು ಸಾಲು ಪ್ರಕರಣಗಳನ್ನ ನಿಭಾಯಿಸಿದ ಪರಿ ಬಗ್ಗೆ ಈಗ ಪ್ರಶ್ನಾರ್ಥಕ ಚಿಹ್ನೆಗಳು ಗೆದ್ದಿದೆ. ಈ ಕೇಸ್ನಲ್ಲಿ ಗೃಹ ಸಚಿವ ಪರಮೇಶ್ವರ್ ಅವರ ಇಮೇಜ್ಗೆ ಧಕ್ಕೆಯಾಗಿದೆ. ಪರಂಗೆ ಬಯಸದೆ ಬರ್ತಾ ಇದೆ ಸಾಲು ಸಾಲು ಸಂಕಷ್ಟಗಳು. ಕಾರಣ ರಾಜ್ಯದ ಕಾನೂನು ಸುವ್ಯವಸ್ಥೆಯ ಮೇಲುಸ್ತುವಾರಿ ಯಾರು ನೋಡ್ಕೊಳ್ಬೇಕು ಅಂದ್ರೆ ಅದು ಡಾಕ್ಟರ್ ಜಿ ಪರಮೇಶ್ವರ್. ಕಾರಣ ಅವರ ಹುದ್ದೆ ಆ ರೀತಿ ಇದೆ, ಅವರ ಬಳಿ ಇರುವಂತಹ ಹುದ್ದೆ. ಸೊ ಬಯಸದೆ ಬರ್ತಾ ಇರುವಂತಹ ಸಂಕಟಗಳಿಂದ ಅವರ ಇಮೇಜ್ಗೆ ತೀರಾ ಹಾನಿಯಾಗಿದೆ. ಗೃಹ ಇಲಾಖೆ ಈ ಪ್ರಕರಣಗಳಲ್ಲಿ ಸರಿಯಾಗಿ ಆಕ್ಟ್ ಮಾಡಿಲ್ಲ ಅನ್ನುವಂತಹ ಅಸಮಾಧಾನ ರಾಜ್ಯದ ಸಾರ್ವಜನಿಕರಲ್ಲಿ ಮನೆ ಮಾಡ್ತಾ ಇದೆ. ಹೀಗಾಗಿ ತೀರಾ ಒತ್ತಡದಲ್ಲೂ ಕೂಡ ಗೃಹ ಇಲಾಖೆ ಇರೋದ್ರಲ್ಲಿ ಎರಡು ಮಾತಿಲ್ಲ. ಕೇವಲ ದರ್ಶನ್ ಪ್ರಕರಣ ಮಾತ್ರ ಅಲ್ಲ, ಹಲವು ವಿವಿಐಪಿ ಪ್ರಕರಣಗಳು, ರಾಜ್ಯದ ಗಮನವನ್ನ ಸೆಳೆದಂತಹ ಪ್ರಕರಣಗಳಲ್ಲಿ ಗೃಹ ಇಲಾಖೆ ಅದರಲ್ಲೂ ಪೊಲೀಸ್ ಅಧಿಕಾರಿಗಳು ನಡೆದುಕೊಂಡ ರೀತಿ ಬಗ್ಗೆನೇ ಈಗ ಪ್ರಶ್ನಾರ್ಥಕ ಚಿಹ್ನೆಗಳು ಎದ್ದಿದೆ. ಸಮರ್ಥವಾಗಿ ನಿಭಾಯಿಸೋದಕ್ಕೆ ಗೃಹ ಇಲಾಖೆನೇ ಯಾಕೆ ಆಗ್ತಾ ಇಲ್ಲ ಅಂತ. ಆಮೇಲೆ ಇವರು ಒಬ್ಬರ ಮೇಲಲ್ಲ ಈ ಥರದ ಆರೋಪ ಇರೋದು. ಸಾಲು ಪ್ರಕರಣಗಳಾದಾಗಲೂ ಕೂಡ ಹಿಂದೆ ಆರ್ಗ ಜ್ಞಾನೇಂದ್ರ ಅವರ ಮೇಲೂ ಕೂಡ ಇಂಥದ್ದೇ ಆರೋಪ ಇತ್ತು, KJ ಜಾರ್ಜ್ ಮೇಲೂ ಕೂಡ ಇಂಥದ್ದೇ ಆರೋಪ ಇತ್ತು. ಈಗ ಆ ಸಾಲಿಗೆ ಸೇರ್ತಾ ಇರೋದು ಡಾಕ್ಟರ್ ಜಿ ಪರಮೇಶ್ವರ್ ಅವರು ಹುದ್ದೆಯನ್ನು ಅಲಂಕರಿಸಿದಾಗ ಕಾನೂನು ಸುವ್ಯವಸ್ಥೆ ಸರಿ ಆಗಬಹುದೇನೋ ಅನ್ನೋ ಒಂದು ಆಶಾಭಾವನೆ ಜನರಲ್ಲಿತ್ತು. ಬಟ್ ಕೆಲ ಪ್ರಕರಣಗಳನ್ನು ನೋಡಿದ್ರೆ ಆ ಥರದ ಆಶಾಭಾವನೆ ಬತ್ತಿ ಹೋಗ್ತಾ ಇದೆ. ಸೊ ಪರಂಗೆ ಸವಾಲಿನ ಪ್ರಕರಣಗಳು ಯಾವ್ದ್ಯಾವುದು ಅನ್ನೋದನ್ನು ನೋಡ್ತಾ ಹೋಗೋದಾದ್ರೆ, ದರ್ಶನ್ಗೆ ಜೈಲಲ್ಲಿ ರಾಜಾತಿಥ್ಯ ಕೊಟ್ಟಂತಹ ಪ್ರಕರಣ ಸಾರ್ವಜನಿಕರಲ್ಲಿ ತೀರಾ ಆಕ್ರೋಶಕ್ಕೆ ಗುರಿಯಾಗಿರುವಂತಹ ಪ್ರಕರಣ. ಇಷ್ಟು ಮಾತ್ರ ಅಲ್ಲ, HD ರೇವಣ್ಣ ಅವ್ರ ಕೇಸ್ ಇರ್ಬೋದು, ಪ್ರಜ್ವಲ್ಲು ಸೂರಜ್ ರೇವಣ್ಣ ಪ್ರಕರಣ ಇರ್ಬೋದು, ಇದೆಲ್ಲವೂ ಸ್ಫೋಟ ಆದ ಟೈಮಿಂಗು ಬಗ್ಗೆ ಕೂಡ ಗೊಂದಲ ಇದೆ. ಮತ್ತು ಅದಾದ ನಂತರ ತನಿಖೆ ಸಾಗದಂತಹ ರೀತಿ ಮತ್ತು ಇನ್ನು ಫ್ರೆಶ್ ಕೇಸ್ ಆಗಿರುವಂತಹ ವಾಲ್ಮೀಕಿ ನಿಗಮದಲ್ಲಿ ಚಾರ್ಜ್ ಶೀಟ್ ಸಲ್ಲಿಸಿರುವಂತಹ ಬಗ್ಗೆ, ಅರೆಸ್ಟ್ ಮಾಡಿರುವಂತಹ ರೀತಿ ಬಗ್ಗೆನೂ ಪ್ರಶ್ನೆ ಇದೆ. ಹುಬ್ಬಳ್ಳಿಯಲ್ಲಿ ಕಾಲೇಜು ವಿದ್ಯಾರ್ಥಿನಿ ನೇಹಾ ಕೊಲೆ ಆದಾಗಲಂತೂ ಆಕ್ರೋಶದ ಕಟ್ಟೆ ಸಾರ್ವಜನಿಕರದ್ದು ಒಡೆದಿತ್ತು. ಅಲ್ಲೂ ಕೂಡ ಸರಿಯಾಗಿ ಆಕ್ಟ್ ಮಾಡಿಲ್ಲ ಪೊಲೀಸರು ಅನ್ನುವಂತಹ ಆರೋಪ. ಹುಬ್ಬಳ್ಳಿಯ ಅಂಜಲಿ ಅಂಬಿಗೇರ ಕೊಲೆ ಪ್ರಕರಣದಲ್ಲೂ ಅಷ್ಟೇ ಕರ್ತವ್ಯ ಲೋಪ ಎಸಗದಂತಹ ಅಧಿಕಾರಿಗಳ ತಲೆದಂಡ ಆಯಿತು. ಬಟ್ ಸರಿಯಾದ ಸಮಯಕ್ಕೆ ಎಫೆಕ್ಟಿವ್ ಆಗಿ ಡ್ಯೂಟಿಯನ್ನು ನಿರ್ವಹಿಸಿದ್ರೆ ಗೃಹ ಇಲಾಖೆಯವರು ಹಾಗಾಗ್ತಿರ್ಲಿಲ್ಲ ಅಂತ. ಬೆಂಗಳೂರಿನ ರಾಮೇಶ್ವರಂ ಕೆಫೆ ಬಾಂಬ್ ಬ್ಲಾಸ್ಟ್ ಮಾರ್ಚ್ 1ನೇ ತಾರೀಕು ಆಯ್ತಲ್ಲ. ಸೊ ಅದರಲ್ಲಿ ಉಗ್ರರು ಬರೋ ತನಕ ಇಂಟೆಲಿಜೆನ್ಸ್ ಬ್ಯೂರೋ ಏನು ಮಾಡ್ತಾ ಇತ್ತು, ಗುಪ್ತಚರ ಇಲಾಖೆಗೆ ಗೊತ್ತೇ ಇರಲಿಲ್ವಾ, ಅರಿವಿಗೆ ಬಂದೇ ಇರಲಿಲ್ವಾ? ಈ ಪ್ರಕರಣ ಕೂಡ ಇದ್ದೇ ಇದೆ. ಇನ್ನೊಂದು ಕಡೆಗೆ ಮಂಗಳೂರಿನಲ್ಲಿ ಕುಕ್ಕರ್ ಬಾಂಬ್ ಪ್ರಕರಣದಲ್ಲೂ ಕೂಡ ನಡೆದುಕೊಂಡಂತಹ ರೀತಿ, ವಿಧಾನಸೌಧದಲ್ಲಿ ಪಾಕ್ ಜಿಂದಾಬಾದ್ ಘೋಷಣೆ ಇರಬಹುದು, ಇವೆಲ್ಲವೂ ಕೂಡ ಸಾಲು ಸಾಲಾಗಿ ಸವಾಲಿನ ಪ್ರಕರಣಗಳಾಗಿ ಪರಮೇಶ್ವರ್ ಅವರಿಗೆ ಗೋಚರಿಸ್ತಾ ಇದೆ. ಹಾಗೂ ಹಾವೇರಿಯ ಸಾಮೂಹಿಕ ಅತ್ಯಾಚಾರ ಪ್ರಕರಣ ಕೂಡ ತೀರಾ ಮುಜುಗರಕ್ಕೆ ಕಾರಣ ಆಗಿದೆ. ಬೆಳಗಾವಿಯಲ್ಲಿ ಮಹಿಳೆಯನ್ನ ವಿವಸ್ತ್ರಗೊಳಿಸಿದ ಪ್ರಕರಣ ಅಂತೂ ದೇಶದಾದ್ಯಂತ ಸುದ್ದಿಯಾಗಿತ್ತು. ನೀವು ಮಣಿಪುರದ ಇಶ್ಯೂವನ್ನು ಮಾತಾಡ್ತೀರಿ, ಯಾಕೆ ಬೆಳಗಾವಿ ಇಶ್ಯೂವನ್ನು ಮಾತಾಡಲ್ಲ ಅಂತ ಹೇಳಿ ದೊಡ್ಡ ಮಟ್ಟದ ಪ್ರತಿಭಟನೆ ಕಾರಣ ಆಗಿತ್ತು. ಉಡುಪಿ ಕಾಲೇಜಿನಲ್ಲಿ ವಿಡಿಯೋ ಮಾಡಿದಂತಹ ಕೇಸು, ಆಮೇಲೆ ಅದಕ್ಕೆ ಪ್ರಕರಣದಲ್ಲಿ ತನಿಖೆ ನಡೆಯೋದಕ್ಕೂ ಮುಂಚೆನೇ ಕ್ಲೀನ್ ಚಿಟ್ ಕೊಟ್ಟಂತಹ ಬಗೆ, ಇದೆಲ್ಲವೂ ಕೂಡ ಪರಮೇಶ್ವರ್ ಅವರ ಇಮೇಜ್ಗೆ ಧಕ್ಕೆ ತಂದಂತಹ ಪ್ರಕರಣಗಳಾಗಿದೆ.